ನಮಸ್ತೆ ವೀಕ್ಷಕರೇ, ಬೆಳಗ್ಗೆ ಎದ್ದು ಕೂಡಲೇ ಈ 5 ಟಿಪ್ಸ್ಗಳನ್ನು ಫಾಲೋ ಮಾಡಿ ಮಧುಮೇಹ ಕಂಟ್ರೋಲ್ ಮಾಡಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುವುದನ್ನು ತಡೆಯಲು ನಿತ್ಯ ಬೆಳಗ್ಗೆ ಈ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಹೋದರೆ ಅದು ತುಂಬ ಒಳ್ಳೆಯದು. ಮಧುಮೇಹವೆಂದರೆ ಅದರ ಬಗ್ಗೆ ಪ್ರತಿ ಹಂತ ಪ್ರತಿನಿತ್ಯವೂ ಗಮನಹರಿಸಬೇಕಾಗುತ್ತದೆ. ಇದರಲ್ಲಿ ಸ್ವಲ್ಪ ಏರುಪೇರಾದರೂ ಅದು ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಹೀಗಾಗಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ರಕ್ತದಲ್ಲಿನ ಸಕ್ಕರೆ ಮಟ್ಟವು ಏರಿಕೆಯಾದರೆ ಆಗ ಇನ್ನೂ ನಿಯಂತ್ರಿಸುವುದು ಅನಿವಾರ್ಯ. ಇಲ್ಲವಾದಲ್ಲಿ ಇದು ಇತರ ಕೆಲವು ಅಂಗಾಂಗಗಳಿಗೆ ಹಾನಿ ಉಂಟು ಮಾಡಬಹುದು. ಜೀವನ ಶೈಲಿ, ಆಹಾರ ಕ್ರಮ, ದೈಹಿಕ ಚಟುವಟಿಕೆಯಿಂದ ಇರುವುದು, ಸರಿಯಾದ ನಿದ್ರೆ ಇತ್ಯಾದಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಭಾಯಿಸಲು ಸಹಕಾರಿ. ನಿತ್ಯವೂ ಬೆಳಗ್ಗೆ ಕೆಲವು ಅಭ್ಯಾಸಗಳನ್ನು ಪಾಲಿಸಿಕೊಂಡು ಹೋದರೆ ಆಗ ಇದು ಖಂಡಿತವಾಗಿಯೂ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಕಾರಿ. ವೀಕ್ಷಕರೇ, ಫಾಲೋ ಮಾಡಬಹುದಾದ 5 ಟಿಪ್ಸ್ಗಳನ್ನು ನೋಡೋಣ. 1. ಆರೋಗ್ಯಕಾರಿ ಉಪಹಾರ. ಬೆಳಗ್ಗೆ ಎದ್ದ ಬಳಿಕ ಆರೋಗ್ಯಕಾರಿ ನಿಯಮವೆಂದರೆ ಅದು ಆರೋಗ್ಯಕಾರಿ ಉಪಹಾರ. ಪೋಷಕಾಂಶಗಳಿರುವ ಉಪಹಾರ ಸೇವನೆ ಮಾಡುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲು ಮತ್ತು ಸಂಪೂರ್ಣ ಆರೋಗ್ಯ ಕಾಪಾಡಲು ಪ್ರಯತ್ನಿಸಿ. ಸರಿಯಾಗಿ ತಿನ್ನುವುದು ಕೂಡ ಮಧುಮೇಹದ ನಿಯಂತ್ರಣಕ್ಕೆ ಮತ್ತು ಚಿಕಿತ್ಸೆಗೆ ಸಹಕಾರಿ. ಉಪಹಾರ ತ್ಯಜಿಸಿದರೆ ಆಗ ಇದರಿಂದ ಟೈಪ್ 2 ಮಧುಮೇಹದ ಅಪಾಯವು ಹೆಚ್ಚಾಗುವುದು ಎಂದು ಅಧ್ಯಯನಗಳು ಹೇಳಿವೆ. 2. ಹೈಡ್ರೇಟ್ ಆಗಿರಿ. ನೀರು ಕುಡಿಯಲು ಯಾವುದೇ ಕಾರಣ ಬೇಕಾಗಿಲ್ಲ. ನಮ್ಮ ದೇಹದ ಹೆಚ್ಚಿನ ಭಾಗ ನೀರಿನಿಂದ ಆವೃತವಾಗಿದೆ ಮತ್ತು ದೇಹವನ್ನು ಹೈಡ್ರೇಟ್ ಆಗಿರಲು ನೀರು ಅತಿ ಅನಿವಾರ್ಯ. ಮಧುಮೇಹ ಇರಲಿ ಅಥವಾ ಇಲ್ಲದೇ ಇರಲಿ, ದಿನದ ಮೊದಲ ಪಾನೀಯವಾಗಿ ನೀರನ್ನೇ ಕುಡಿಯಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ದೇಹವನ್ನು ಹೈಡ್ರೇಟ್ ಮಾಡಿ ಕರುಳನ್ನು ಶುಚಿ ಮಾಡುವ ಜೊತೆಗೆ ಜೀರ್ಣಕ್ರಿಯೆಯ ವ್ಯವಸ್ಥೆಗೆ ಲಾಭಕಾರಿ. ನೀರು ಚಯಾಪಚಯ ವೃದ್ಧಿ ಮಾಡುವುದು ಹಾಗೂ ಕ್ಯಾಲರಿ ಸೇವನೆ ತಗ್ಗಿಸುವುದು. ಇದರಿಂದ ತೂಕ ಇಳಿಕೆಗೆ ಸಹಾಯಕಾರಿ. ಮಧುಮೇಹಿಗಳು ತೂಕ ಕಾಪಾಡಿಕೊಳ್ಳುವುದು ತುಂಬ ಅಗತ್ಯ. 3. ನಿಯಮಿತ ವ್ಯಾಯಾಮ. ನಿತ್ಯ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಿದರೆ ಆಗ ಇದರಿಂದ ತೂಕ ಇಳಿಸಲು ನೆರವಾಗುವುದು ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯು ಹೆಚ್ಚುವುದು. ಇನ್ಸುಲಿನ್ ಸೂಕ್ಷ್ಮತೆಯು ಹೆಚ್ಚಾದರೆ ಆಗ ಜೀವಕೋಶಗಳು ರಕ್ತನಾಳದಲ್ಲಿ ಇರುವ ಸಕ್ಕರೆ ಅಂಶವನ್ನು ಸರಿಯಾಗಿ ಹೀರಿಕೊಳ್ಳಲು ನೆರವಾಗುವುದು. ವ್ಯಾಯಾಮದಿಂದ ದೇಹದ ಸ್ನಾಯುಗಳು ಕೂಡ ರಕ್ತದಲ್ಲಿನ ಸಕ್ಕರೆಯನ್ನು ಶಕ್ತಿಯನ್ನು ಬಳಸಿಕೊಳ್ಳಲು ಸಹಕಾರಿ. ಇದರ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿ ಇರುವುದು. 4. ರಕ್ತದ ಸಕ್ಕರೆ ಮಟ್ಟ ಗಮನಿಸಿ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಸರಿಯಾಗಿ ಗಮನಿಸಿ. ಮಧುಮೇಹಿಗಳು ನಿತ್ಯವೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಮಧುಮೇಹಿಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷೆ ಮಾಡುವ ಕೆಲಸವನ್ನು ಮೊದಲಿಗೆ ಮಾಡಬೇಕು. ಇದನ್ನು ಸರಿಯಾಗಿ ತಿಳಿದರೆ ಆಗ ಮಧುಮೇಹ ನಿಯಂತ್ರಣಕ್ಕೆ ಇದು ತುಂಬ ಸಹಕಾರಿ ಆಗಲಿದೆ. 5. ಪಾದಗಳನ್ನು ಗಮನಿಸಿ. ಮಧುಮೇಹಿಯಾಗಿದ್ದರೆ ಆಗ ಮೊದಲಿಗೆ ಪಾದಗಳನ್ನು ಸರಿಯಾಗಿ ಗಮನಿಸಿ. ನರಗಳಿಗೆ ಹಾನಿ ಉಂಟು ಮಾಡುವ ಕಾರಣದಿಂದಾಗಿ ಮಧುಮೇಹಿಗಳಲ್ಲಿ ಪಾದಗಳ ಸಮಸ್ಯೆಯು ಕಂಡುಬರುವುದು. ಹೀಗಾಗಿ ಪಾದಗಳ ಬಗ್ಗೆ ಗಮನಹರಿಸಬೇಕು. ಚರ್ಮದಲ್ಲಿ ಬದಲಾವಣೆ, ಗಾಯ ಅಥವಾ ಬಕ್ಕೆಗಳು ಇದ್ದರೆ ಆಗ ತಕ್ಷಣವೇ ಹೋಗಿ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಇವೆಲ್ಲದರ ಹೊರತಾಗಿಯೂ ಮಧುಮೇಹಿಗಳ ದೇಹದಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಂಡುಬಂದರೆ ಆಗ ವೈದ್ಯರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಕೇವಲ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡರೆ
ಆಗ ಮಧುಮೇಹ ನಿಯಂತ್ರಣಕ್ಕೆ ಬರುವುದಿಲ್ಲ. ಇದರ ಜತೆಗೆ ವೈದ್ಯರು ಸೂಚಿಸಿರುವ ಔಷಧಿಗಳನ್ನು ಸೇವನೆ ಮಾಡುತ್ತಿರಬೇಕು. ವೀಕ್ಷಕರೇ, ಮಧುಮೇಹ ಬಗೆಗಿನ ಈ 5 ಟಿಪ್ಸ್ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಮಧುಮೇಹವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.